ಶಾಸಕರ ಸಭೆ ಮುಂದೂಡಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ಮುಂದೂಡಿಕೆ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಅವರೇ ಹೇಳಬೇಕಾಗುತ್ತೆ. ಹೈಕಮಾಂಡ್ ಶಾಸಕರ ಸಭೆಯನ್ನ ರದ್ದುಗೊಳಿಸಿಲ್ಲ, ಮುಂದೂಡಿದ್ದಾರೆ ಅಷ್ಟೇ. ಮತ್ತೆ ಸಭೆ ಸೇರ್ತೀವಿ. ಶಾಸಕರ ಸಭೆಯ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಗೃಹ ಸಚಿವರು ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಅದಕ್ಕೆ ಕಡಿವಾಣ ಹಾಕಿಸಿದ್ರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ್ದಾರೆ. ಕ್ಯಾನ್ಸಲ್ ಆಗಿಲ್ಲ, ಬದಲಾಗಿ ಅದು ಮುಂದೂಡಿಕೆ ಆಗಿದೆ ಅಂತ. ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ ಸರ್? ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ಒಂದು ನೀವು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ. ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ ಈಗ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ. ಶಾಸಕರ ಸಭೆ ಮುಂದೂಡಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ಮುಂದೂಡಿಕೆ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಅವರೇ ಹೇಳಬೇಕಾಗುತ್ತೆ. ಹೈಕಮಾಂಡ್ ಶಾಸಕರ ಸಭೆಯನ್ನ ರದ್ದುಗೊಳಿಸಿಲ್ಲ, ಮುಂದೂಡಿದ್ದಾರೆ ಅಷ್ಟೇ. ಮತ್ತೆ ಸಭೆ ಸೇರ್ತೀವಿ. ಶಾಸಕರ ಸಭೆಯ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಗೃಹ ಸಚಿವರು ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಅದಕ್ಕೆ ಕಡಿವಾಣ ಹಾಕಿಸಿದ್ರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ್ದಾರೆ. ಕ್ಯಾನ್ಸಲ್ ಆಗಿಲ್ಲ, ಬದಲಾಗಿ ಅದು ಮುಂದೂಡಿಕೆ ಆಗಿದೆ ಅಂತ. ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ ಸರ್? ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ಒಂದು ನೀವು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ. ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ ಈಗ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ. ಶಾಸಕರ ಸಭೆ ಮುಂದೂಡಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ಮುಂದೂಡಿಕೆ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಅವರೇ ಹೇಳಬೇಕಾಗುತ್ತೆ. ಹೈಕಮಾಂಡ್ ಶಾಸಕರ ಸಭೆಯನ್ನ ರದ್ದುಗೊಳಿಸಿಲ್ಲ, ಮುಂದೂಡಿದ್ದಾರೆ ಅಷ್ಟೇ. ಮತ್ತೆ ಸಭೆ ಸೇರ್ತೀವಿ. ಶಾಸಕರ ಸಭೆಯ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಗೃಹ ಸಚಿವರು ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಅದಕ್ಕೆ ಕಡಿವಾಣ ಹಾಕಿಸಿದ್ರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ್ದಾರೆ. ಕ್ಯಾನ್ಸಲ್ ಆಗಿಲ್ಲ, ಬದಲಾಗಿ ಅದು ಮುಂದೂಡಿಕೆ ಆಗಿದೆ ಅಂತ. ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ ಸರ್? ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ಒಂದು ನೀವು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ. ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ ಈಗ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ. ಶಾಸಕರ ಸಭೆ ಮುಂದೂಡಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ಮುಂದೂಡಿಕೆ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಅವರೇ ಹೇಳಬೇಕಾಗುತ್ತೆ. ಹೈಕಮಾಂಡ್ ಶಾಸಕರ ಸಭೆಯನ್ನ ರದ್ದುಗೊಳಿಸಿಲ್ಲ, ಮುಂದೂಡಿದ್ದಾರೆ ಅಷ್ಟೇ. ಮತ್ತೆ ಸಭೆ ಸೇರ್ತೀವಿ. ಶಾಸಕರ ಸಭೆಯ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಗೃಹ ಸಚಿವರು ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಅದಕ್ಕೆ ಕಡಿವಾಣ ಹಾಕಿಸಿದ್ರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ್ದಾರೆ. ಕ್ಯಾನ್ಸಲ್ ಆಗಿಲ್ಲ, ಬದಲಾಗಿ ಅದು ಮುಂದೂಡಿಕೆ ಆಗಿದೆ ಅಂತ. ಇಲ್ಲಿ ಬೇಜಾರು ಯಾಕಾಗುತ್ತೆ?
ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ? ಸರ್ ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ಒಂದು ನೀವೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ. ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ? ಈಗ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ. ಶಾಸಕರ ಸಭೆ ಮುಂದೂಡಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಹೈಕಮಾಂಡ್ ಮುಂದೂಡಿಕೆ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಅವರೇ ಹೇಳಬೇಕಾಗುತ್ತೆ. ಹೈಕಮಾಂಡ್ ಶಾಸಕರ ಸಭೆಯನ್ನ ರದ್ದುಗೊಳಿಸಿಲ್ಲ, ಮುಂದೂಡಿದ್ದಾರೆ ಅಷ್ಟೇ. ಮತ್ತೆ ಸಭೆ ಸೇರ್ತೀವಿ. ಶಾಸಕರ ಸಭೆಯ ಬಗ್ಗೆ ಸಚಿವ HC ಮಹದೇವಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಗೃಹ ಸಚಿವರು ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. DCM DK ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಅದಕ್ಕೆ ಕಡಿವಾಣ ಹಾಕ್ಸಿದ್ರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ್ದಾರೆ. ಕ್ಯಾನ್ಸಲ್ ಆಗಿಲ್ಲ, ಬದಲಾಗಿ ಅದು ಮುಂದೂಡಿಕೆ ಆಗಿದೆ ಅಂತ. ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ? ಸರ್ ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ಒಂದು ನೀವೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ. ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ? ಈಗ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ. ಶಾಸಕರ ಸಭೆ ಮುಂದೂಡಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಹೈಕಮಾಂಡ್ ಮುಂದೂಡಿಕೆ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಅವರೇ ಹೇಳಬೇಕಾಗುತ್ತೆ. ಹೈಕಮಾಂಡ್ ಶಾಸಕರ ಸಭೆಯನ್ನ ರದ್ದುಗೊಳಿಸಿಲ್ಲ, ಮುಂದೂಡಿದ್ದಾರೆ ಅಷ್ಟೇ. ಮತ್ತೆ ಸಭೆ ಸೇರ್ತೀವಿ. ಶಾಸಕರ ಸಭೆಯ ಬಗ್ಗೆ ಸಚಿವ HC ಮಹದೇವಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಗೃಹ ಸಚಿವರು ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. DCM DK ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಅದಕ್ಕೆ ಕಡಿವಾಣ ಹಾಕ್ಸಿದ್ರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ್ದಾರೆ. ಕ್ಯಾನ್ಸಲ್ ಆಗಿಲ್ಲ, ಬದಲಾಗಿ ಅದು ಮುಂದೂಡಿಕೆ ಆಗಿದೆ ಅಂತ. ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ? ಸರ್ ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ಒಂದು ನೀವೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ. ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ? ಈಗ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ.